ಎಲ್ಲರಿಗೂ ನಮಸ್ಕಾರ. ನಿಮ್ಮ ದಿನ ಚೆನ್ನಾಗಿರಲಿ ಎಂದು ಭಾವಿಸುತ್ತೇನೆ. ಇಂದು ನಾನು ಸೇಲ್ಸ್‌ಫೋರ್ಸ್‌ನಲ್ಲಿ ಫಾರ್ಮುಲಾ ಫೀಲ್ಡ್ಸ್ ಎಂದರೇನು ಮತ್ತು ಹೆಂಗೆ ಕ್ರಿಯೇಟ್ ಮಾಡೋದು ಎಂದು ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಸರಿ, ಸೇಲ್ಸ್‌ಫೋರ್ಸ್‌ನಲ್ಲಿ ಸೈನ್ ಅಪ್ ಆಗಿದ ಮಾಕ ಇದು ಬಂತು ಒಂದು ಲುಕಪ್. ನಮ್ಮ ಇಷ್ಟಕ್ಕೆ ಮೊದಲು ವಿಡಿಯೋನಲ್ಲಿ ಹೋಗಿರೆ ಸೇಲ್ಸ್‌ಫೋರ್ಸ್‌ನಲ್ಲಿ ಕಸ್ಟಮ್ ಆಬ್ಜೆಕ್ಟ್ಸ್ ಮತ್ತು ಆಬ್ಜೆಕ್ಟ್ಸ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಎಂದು ನೇರ್ಸ್ಕಂದಿಮಿ. ಆದ್ದರಿಂದ ನಾವು ಇಷ್ಟಕ್ಕೆ ಮೊದಲು ವಿಡಿಯೋನಲ್ಲಿ ಕ್ರಿಯೇಟ್ ಮಾಡಿದ ಕಸ್ಟಮ್ ಫೀಲ್ಡ್ಸ್ಗೆ ಹೋಗಮು. ಈಗ ನಾನು ಸೆಟಪ್ನಲ್ಲಿ ಹೋಗುತ್ತೀನಿ. ಈಗ ಆಬ್ಜೆಕ್ಟ್ ಮ್ಯಾನೇಜರ್ಗೆ ಹೋಗುತ್ತೀನಿ. ಲೆಫ್ಟ್ ಸೈಡ್ನಲ್ಲಿ ಇದ್ದ ಆಬ್ಜೆಕ್ಟ್ ಮ್ಯಾನೇಜರ್ಗೆ ಹೋಗುತ್ತೀನಿ. ಇಲ್ಲಿ ರೈಟ್ ಸೈಡ್ನಲ್ಲಿ ಇದ್ದ ಕ್ವಿಕ್ ಫೈಂಡ್ ಬಾಕ್ಸ್ನಲ್ಲಿ ನಾನು ಸ್ಟೂಡೆಂಟ್ ಎಂದು ಬರ್ತೀನಿ. ಬರೆದ ಮಾಕ ಸೆಟಪ್ ಆಬ್ಜೆಕ್ಟ್ನಲ್ಲಿ ಲೇಬಲ್ ಕೆಳಗ ಸ್ಟೂಡೆಂಟ್ ಆಬ್ಜೆಕ್ಟ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಈಗ ಫೀಲ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಗೆ ಹೋಗಬೇಕು. ನ್ಯೂನಲ್ಲಿ ಕ್ಲಿಕ್ ಮಾಡುತ್ತೀನಿ. ಆದ್ದರಿಂದ ನಾವು ನಮ್ಮ ಫಾರ್ಮುಲಾ ಫೀಲ್ಡ್ಸ್ನಲ್ಲಿ ಕ್ರಿಯೇಟ್ ಮಾಡಬೇಕು. ಆಬ್ವಿಯಸ್గా ನಮ್ಮ ಫೀಲ್ಡ್ಗೆ ನಾವು ಡೇಟಾ ಟೈಪ್ನಲ್ಲಿ ಇದ್ದ ಫಾರ್ಮುಲಾನ ಯೂಸ್ ಮಾಡುತ್ತೀವಿ ಮತ್ತು ಥೋಡ ಕೆಳಗೆ ಹೋಗಿ ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡಬೇಕು. ಸರಿ, ನೀವು ಯಾವುದೇ ಫಾರ್ಮುಲಾನ ಬರಚು ಇದು ಫೀಲ್ಡ್ನಲ್ಲಿ. ಉದಾಹರಣೆಗೆ ನಮ್ಮ ಫಾರ್ಮುಲಾನ ವಿವರಿಸ್ತೀನಿ. ಉದಾಹರಣೆಗೆ ಒಂದ್ಯಾಲಿ ನೀವು ಯಾವುದೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮತ್ತು ನೀವು ಅಮೌಂಟ್ನ ಎಂಟರ್ ಮಾಡಬಾರ್ದು ಅಂದರೆ ಅಥವಾ ಏನು ಮ್ಯಾನ್ಯುವಲ್గా ನೀವು ಜಸ್ಟ್ ಫಾರ್ಮುಲಾನ ಬರೆದ್ರೆ ಸಾಕು. ಉದಾಹರಣೆಗೆ ಒಂದ್ಯಾಲಿ ಯಾವುದೇ ಆಟೋಮ್ಯಾಟಿಕ್గా ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ನಿಮಗೆ ಅಮೌಂಟ್ ಅಥವಾ ಡೇಟಾನ ಎಂಟರ್ ಮಾಡಬೇಕು. ಇದು ಬಂತು ಮ್ಯಾನ್ಯುವಲ್గా. ಸೇಲ್ಸ್‌ಫೋರ್ಸ್‌ನಲ್ಲಿ ಫಾರ್ಮುಲಾ ಫೀಲ್ಡ್ಸ್ ಕ್ರಿಯೇಟ್ ಮಾಡచ్చు. ಇದು ಬಂತು ಒಂದು ಅದ್ಭುತ ಮತ್ತು ನಿಮ್ಮ ಸಮಯವನ್ನು ಉಳಿಸ್ತದ. ಈಗ ಇದು ಫೀಲ್ಡ್ ಲೇಬಲ್ನಲ್ಲಿ ಟೋಟಲ್ ಅಮೌಂಟ್ ಎಂದು ಬರ್ತೀನಿ. ಏಕೆಂದರೆ ನನಗೆ ಟೋಟಲ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ತದನಂತರ ನೆಕ್ಸ್ಟ್ ಬಂತು ಫಾರ್ಮುಲಾ ರಿಟರ್ನ್ ಟೈಪ್. ಆದರೆ ಸೇಲ್ಸ್‌ಫೋರ್ಸ್‌ಗೆ ಯಾವುದೇ ರಿಟರ್ನ್ ಟೈಪ್ನ ಕೊಡಬೇಕು ಎಂದು ತೋರಿಸ್ತೀನಿ. ಇಲ್ಲಿ ಕೆಳಗೆ ಇದ್ದ ಫಸ್ಟ್ ಆಪ್ಷನ್ ಚೆಕ್ ಬಾಕ್ಸ್ನಲ್ಲಿ ನಿಮ್ಮ ಫಾರ್ಮುಲಾನ ತೋರಿಸಬೇಕು. ಕರೆನ್ಸಿನಾಗ ನಿಮ್ಮ ಫಾರ್ಮುಲಾಗೆ ತೋರಿಸಬೇಕು ಅಂದರೆ ಫಾರ್ಮುಲಾಗೆ ರಿಟರ್ನ್ ಟೈಪ್ ಹೆಂಗೆ ಇರ್ತದ, ನನಗೆ ಇದು ಕರೆನ್ಸಿ ಬೇಕು ಅಥವಾ ನಂಬರ್ನ ಎಂಟರ್ ಮಾಡಬೇಕು. ನಾನು ಕ್ರಿಯೇಟ್ ಮಾಡಬೇಕು ಅಂದ ಫಾರ್ಮುಲಾಗೆ ಇದು ಎರಡು ಬಂತು ಆ್ಯಕ್ಯುರೇಟ್గా ಇರ್ತದ. ಆದರೆ ನಿಮ್ಮ ಫಾರ್ಮುಲಾಗೆ ಬೇಸ್ ಆಗಿ ಇದನ್ನ ಡಿಸೈಡ್ ಆಗಬೇಕು. ಹಾಗಾಗಿ ನನಗೆ ನನ್ನ ಕೇಸಿಗೆ ನಾನು ಕರೆನ್ಸಿ ಎಂದು ಚೂಸ್ ಮಾಡ್ಕೊತೀನಿ ಅಥವಾ ನಂಬರ್. ಆದರೆ ಇವಾಗ ಕರೆನ್ಸಿನ ಚೂಸ್ ಮಾಡ್ಕೊತೀನಿ ಏಕೆಂದರೆ ಟೋಟಲ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದಸ್ಕ ಮತ್ತು ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡಬೇಕು. ಆದ್ದರಿಂದ ಈಗ ಇಲ್ಲಿ ಫಾರ್ಮುಲಾನ ಬರಿಬೇಕು. ಆಬ್ವಿಯಸ್గా ಟೋಟಲ್ ಅಮೌಂಟ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಿಮಗೆ ಒಂದು ಫಾರ್ಮುಲಾ ಬೇಕು. ಇಲ್ಲಿ ನಾನು ಫಾರ್ಮುಲಾನ ಜಪಡ ಬರ್ತೀನಿ. ಆದ್ದರಿಂದ ನಾವು ಫೀಲ್ಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಗೆ ಹೋಗಮು ಮತ್ತು ಇದು ಎರಡು ಅಮೌಂಟ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಒಂದು ಫೀಲ್ಡ್ ಬಂತು ಹಾಸ್ಟೆಲ್ ಫೀಸ್ ಮತ್ತು ಮಂತ್ಲಿ ಫೀ. ಆದರೆ APIs ಹೆಸರನ್ನ ಬರಬೇಕು. ಫಾರ್ಮುಲಾಗೆ ಕ್ರಿಯೇಟ್ ಮಾಡಬೇಕು ಅಂದರೆ ಇದು API ಹೆಸರನ್ನ ಬರಬೇಕು ಎಂದು ಮರಿಬೇಡ್ರಿ. ಆದ್ದರಿಂದ ಇದನ್ನು ಕಾಪಿ ಮಾಡಿ ಹಿಂದಕ್ಕೆ ಹೋಗಮು. ನಾವು ಹಾಸ್ಟೆಲ್ ಫೀಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಪ್ಲಸ್ ಎಂದು ಬರೆದು ತದನಂತರ ಮಂತ್ಲಿ ಫೀಸ್. ಶಾರ್ಟ್ಕಟ್ಗೆ ಸರ್ಚ್ನಾಗ ಮಂತ್ಲಿ ಫೀಸ್ ಎಂದು ಸರ್ಚ್ ಮಾಡಿ ಇದನ್ನ ಕಾಪಿ ಮಾಡಬೇಕು. API ನೇಮ್ನ ಕಾಪಿ ಮಾಡಿ ಪ್ಲಸ್ ಬರೆದು ಮಂತ್ಲಿ ಫೀಸ್ನ ಪೇಸ್ಟ್ ಮಾಡಬೇಕು. ಇದು ಬಂತು ಫಾರ್ಮುಲಾಗೆ ಕ್ರಿಯೇಟ್ ಮಾಡಿದ್ದ ಒಂದು ಸಿಂಪ್ಲೆಸ್ಟ್ ವರ್ಷನ್. ನಂತರ ನೀವು ಅಡ್ವಾನ್ಸ್ಡ್ ಫಾರ್ಮುಲಾಗೆ ಯೂಸ್ ಮಾಡచ్చు. ಒಂದ್ಯಾಲಿ ನಿಮ್ಮೆಲೆ ಅಡ್ವಾನ್ಸ್ಡ್ ಫಾರ್ಮುಲಾ ಇದ್ದರೆ, ಏಕೆಂದರೆ ಇದು ಬಂತು ಒಂದು ಸಿಂಪಲ್ದು, ಅದಕ್ಕೇನೆ ನಾನು ಇದು ಸಿಂಪಲ್ ಫಾರ್ಮುಲಾನ ಯೂಸ್ ಮಾಡುತ್ತೀನಿ. ಸರಿ, ಇವಾಗ ನಾನು ಸಿಂಟ್ಯಾಕ್ಸ್ನಲ್ಲಿ ಚೆಕ್ ಮಾಡುತ್ತೀನಿ. ಸಿಂಟ್ಯಾಕ್ಸ್ ಬಂತು ಫಾರ್ಮುಲಾನಲ್ಲಿ ಯಾವುದೇ ಎರರ್ಸ್ ಇಲ್ಲకుండా ತೋರಿಸ್ತದ. ಒಂದ್ಯಾಲಿ ಯಾವುದೇ ಎರರ್ ಇದ್ದರೆ ನಂತರ ಆಬ್ವಿಯಸ್గా ಇಲ್ಲಿ ಎರರ್ ತೋರಿಸ್ತದ. ಆದರೆ ನಾನು ಕೊಟ್ಟಿದ್ದ ಫಾರ್ಮುಲಾ ಆ್ಯಕ್ಯುರೇಟ್గా ಅದ, ಅದಕ್ಕೇನೆ ನಮಗೆ ಯಾವುದೇ ಎರರ್ ಬಂದಿಲ್ಲ. ನೋಡ್ರಿ, ಇಲ್ಲಿ ಚೆಕ್ ಸಿಂಟ್ಯಾಕ್ಸ್ ಬಗ್ಗೆ ಏನು ಎರರ್ಸ್ ತೋರಿಸಗಲದು. ಆದ್ದರಿಂದ ನಾನು ಇಲ್ಲಿದ್ದ ನೆಕ್ಸ್ಟ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಸ್ಟೆಪ್ 4ನಲ್ಲಿ ಇದ್ದ ಎಲ್ಲ ಪ್ರೊಫೈಲ್ನಾಗ ಡಿಸ್ಪ್ಲೇ ಮಾಡಬೇಕು ಅಂದ್ಕೋತಿದ್ದೀನಿ. ಕೊಟ್ಟ ಮಾಕ ನೆಕ್ಸ್ಟ್ ಕ್ಲಿಕ್ ಮಾಡಿ. ಸ್ಟೆಪ್ 5 ಪೇಜ್ ಲೇಔಟ್ನಲ್ಲಿ ಇದು ಪ್ರಮುಖ ಅವಸರ ಮತ್ತು ನಾನು ಸೇವ್ನಲ್ಲಿ ಕ್ಲಿಕ್ ಮಾಡುತ್ತೀನಿ. ಹಿಯರ್ ಯು ಗೋ. ಇವಾಗ ನಾವು ಫಾರ್ಮುಲಾ ಫೀಲ್ಡ್ನ ಕ್ರಿಯೇಟ್ ಮಾಡಿಮಿ. ಅದು ಬಂತು ಟೋಟಲ್ ಅಮೌಂಟ್. ಇಲ್ಲಿ ಕ್ವಿಕ್ ಫೈಂಡ್ನಲ್ಲಿ ಟೋಟಲ್ ಅಮೌಂಟ್ ಅಂತ ಸರ್ಚ್ ಮಾಡచ్చు. ಇವಾಗ ಸ್ಟೂಡೆಂಟ್ ಆಬ್ಜೆಕ್ಟ್ಗೆ ಹೋಗಿ
ಯಾವುದೇ ರಿಕಾರ್ಡ್ನ ನಾವು ಚೂಸ್ ಮಾಡ್ಕೊಳచ్చు. ಆದರೆ ಒಂದು ರಿಕಾರ್ಡ್ನ ಓಪನ್ ಮಾಡುತ್ತೀನಿ ನಾನು. ಇವಾಗ ಸ್ಟೂಡೆಂಟ್ ಆಬ್ಜೆಕ್ಟ್ಸ್ನಲ್ಲಿ CRS ಇನ್ಫೋ ಸೊಲ್ಯೂಷನ್ಸ್ ಅನ್ನೋ ರಿಕಾರ್ಡ್ನಾಗ ಇಲ್ಲಿ ನೋಡಿದರೆ ನಮಗೆ ಒಂದು ಫಾರ್ಮುಲಾ ಫೀಲ್ಡ್ ಬಂತು. ಟೋಟಲ್ ಅಮೌಂಟ್ನಲ್ಲಿ ಕ್ರಿಯೇಟ್ ಮಾಡಿ ಆದ ಒಂದ್ಯಾಲಿ ನಾವು ಕ್ರಿಯೇಟ್ ಮಾಡಿದ ಇದು ಫೀಲ್ಡ್ಸ್ನಲ್ಲಿ ಮಂತ್ಲಿ ಮತ್ತು ಹಾಸ್ಟೆಲ್ ಫೀಸ್ ಎಂಟರ್ ಮಾಡಿದರೆ ನಮಗೆ ಆಟೋಮೆಟಿಕ್ ಅಮೌಂಟ್ ವ್ಯಾಲ್ಯೂ ಇಲ್ಲಿ ಬರ್ತದ. ಉದಾಹರಣೆಗೆ ಸ್ಟೂಡೆಂಟ್ ಮಂತ್ಲಿ ಫೀಸ್ ಬಂತು $30 ಮತ್ತು ಹಾಸ್ಟೆಲ್ ಫೀಸ್ ಬಂತು $10 ಉದಾಹರಣೆಗೆ. ನಂತರ ನೀವು ಇದು ಸೇವ್ನಲ್ಲಿ ಕ್ಲಿಕ್ ಮಾಡಿ ನೋಡಬೇಕು. ಇದು ಬಂತು ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತದ ನಾವು ಕೊಟ್ಟ ಮಂತ್ಲಿ ಫೀಸ್ ಮತ್ತು ಹಾಸ್ಟೆಲ್ ಫೀಸ್ಗೆ ಸಂಬಂಧವಾಗಿ. ಸೇಲ್ಸ್ಫೋರ್ಸ್ನಲ್ಲಿ ಫಾರ್ಮುಲಾ ಫೀಲ್ಡ್ಸ್ನ ನಾವು ಹೀಗೆ ಕ್ರಿಯೇಟ್ ಮಾಡಿಮಿ. ಆದ್ದರಿಂದ ಇದು ನಿಮಗೆ ಆಟೋಮೇಷನ್ ಹೊಡ್ತದ ಮತ್ತು ಸಮಯನ ಸೇವ್ ಮಾಡ್ತದ. ನಾನು ನಿಮಗೆ ಇನ್ನು ಒಳ್ಳೆ ಕಂಟೆಂಟ್ನ ಕೊಡ್ತೀನಿ. ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಒಂದ್ಯಾಲೆ ಇದು ವಿಡಿಯೋ ನಿಮಗೆ ನಚ್ಚಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿರಿ ಮತ್ತು ಬೆಲ್ ಐಕಾನ್ನ ಹಿಟ್ ಮಾಡಿರಿ. ಏನೇನೋ ಡೌಟ್ಸ್ ಇದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು. ಗುಡ್ ಬೈ. ಟೇಕ್ ಕೇರ್.